ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ಯಾವುದು ಎಂದು ಕೇಳಿದರೆ ಬಹುತೇಕ ಜನರು ಹೃದಯ ಎಂದು ಹೇಳುತ್ತಾರೆ. ಅದು ನಿಜ ಕೂಡ ಹೌದು. ನಾವು ನಿದ್ರೆ ಮಾಡುತ್ತಿದ್ದರೂ, ವಿಶ್ರಾಂತಿ ಪಡೆಯುತ್ತಿದ್ದರೂ ನಮ್ಮ ಹೃದಯ ಮಾತ್ರ ಕ್ಷಣ ಕ್ಷಣವೂ ಕೆಲಸ ಮಾಡುತ್ತಲೇ ಇರುತ್ತದೆ. ನಮ್ಮ ಹೃದಯವು ಸರಿಯಾಗಿ ಕೆಲಸ ಮಾಡಿದಾಗ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ, ಆಮ್ಲಜನಕ ಮತ್ತು ಅಗತ್ಯ ಪೋಷಕಾಂಶಗಳು ತಲುಪುತ್ತವೆ. ಆದರೆ ಹೃದಯದ ಕಾರ್ಯದಲ್ಲಿ ಯಾವುದೇ ತೊಂದರೆ ಉಂಟಾದರೆ ಅದು ನಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ವಯಸ್ಸಾದವರಲ್ಲಿ ಮಾತ್ರವಲ್ಲ, ಯುವಜನರಲ್ಲಿಯೂ ಸಹ ಕಾಣಿಸಿಕೊಳ್ಳುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಹಾಗಾದರೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಎಷ್ಟು ವಿಧಗಳಿವೆ? ಅವುಗಳ ಲಕ್ಷಣಗಳು ಯಾವ್ಯಾವು? ಎದೆನೋವು ಬಂದರೆ ಅದು ಯಾವಾಗ ಅಪಾಯದ ಸೂಚನೆ? ಉಸಿರಾಟದ ತೊಂದರೆ, ತಲೆಸುತ್ತುವಿಕೆ ಅಥವಾ ಅತಿಯಾದ ಬೆವರುವುದು ಹೃದಯದ ಸಮಸ್ಯೆಯ ಲಕ್ಷಣವಾಗಿರಬಹುದೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ಹೇಳ್ತೀನಿ, ಕೇಳಿ. ಆದರೆ ಒಂದು ಮುಖ್ಯವಾದ ವಿಷಯ, ಈ ವಿಡಿಯೋದಲ್ಲಿ ನಾವು ನೀಡುತ್ತಿರುವುದು ಸಾಮಾನ್ಯ ಆರೋಗ್ಯ ಮಾಹಿತಿ ಮಾತ್ರ. ಯಾವುದೇ ಲಕ್ಷಣಗಳು ಕಂಡು ಬಂದರೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳದೆ ಅರ್ಹ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಮುಖ್ಯ. ಸರಿ, ಹಾಗಾದರೆ ಮೊದಲಿಗೆ ಹೃದಯದ ಕಾಯಿಲೆಗಳ ಪ್ರಮುಖ ವಿಧಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೊರೊನರಿ ಆರ್ಟರಿ ಡಿಸೀಸ್, ಅಂದರೆ ಹೃದಯದ ರಕ್ತನಾಳಗಳ ಕಾಯಿಲೆ ಅಂತ ನಾವು ಇದನ್ನು ಕರಿತೀವಿ. ಇದು ಸಾಮಾನ್ಯವಾಗಿ ಹೆಚ್ಚು ಕೇಳಿಬರುವ ಹೃದಯದ ಕಾಯಿಲೆ ಎಂದರೆ ಕೊರೊನರಿ ಆರ್ಟರಿ ಡಿಸೀಸ್ ಅಂತ. ನಮ್ಮ ಹೃದಯದ ಸ್ನಾಯುಗಳಿಗೆ ರಕ್ತ ಮತ್ತು ಆಮ್ಲಜನಕವನ್ನು ತಲುಪಿಸುವ ರಕ್ತನಾಳಗಳನ್ನು ಕೊರೊನರಿ ಆರ್ಟರೀಸ್ ಎಂದು ಕರೆಯಲಾಗುತ್ತೆ. ಈ ರಕ್ತನಾಳಗಳ ಒಳಗೆ ಕೊಬ್ಬು ಅಥವಾ ಪ್ಲಾಕ್ ಸಂಗ್ರಹವಾಗಿ ರಕ್ತನಾಳಗಳು ಕಿರಿದಾದಾಗ ಹೃದಯಕ್ಕೆ ಬೇಕಾದಷ್ಟು ರಕ್ತ ಮತ್ತು ಆಮ್ಲಜನಕ ಸಿಗುವುದಿಲ್ಲ. ಇದರಿಂದ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳೆಂದರೆ ಎದೆಯ ಮಧ್ಯಭಾಗದಲ್ಲಿ ಒತ್ತಡ ಅಥವಾ ಬಿಗಿತದ ಅನುಭವ, ಎದೆಯಲ್ಲಿ ಭಾರವಾದಂತೆ ಅಥವಾ ಏನೋ ಒತ್ತುತ್ತಿರುವಂತೆ ಅನಿಸುವುದು, ಸ್ವಲ್ಪ ಕೆಲಸ ಮಾಡಿದರೂ ಸಹ ಉಸಿರಾಟಕ್ಕೆ ಕಷ್ಟವಾಗುವುದು, ವೇಗವಾಗಿ ನಡೆಯುವಾಗ ಅಥವಾ ಮೆಟ್ಟಿಲು ಹತ್ತುವಾಗ ಎದೆನೋವು ಕಾಣಿಸಿಕೊಳ್ಳುವುದು, ಅತಿಯಾದ ದಣಿವು, ಕೆಲವೊಮ್ಮೆ ಎಡಗೈ ನೋವು, ಎರಡೂ ಕೈಗಳು, ಭುಜ, ಕುತ್ತಿಗೆ, ದವಡೆ ಅಥವಾ ಬೆನ್ನಿನ ಕಡೆಗೂ ಸಹ ಈ ನೋವು ಹರಡಬಹುದು. ಕೆಲವು ಜನರಲ್ಲಿ, ವಿಶೇಷವಾಗಿ ಮಹಿಳೆಯರು ಮತ್ತು ಮಧುಮೇಹ ಇರುವವರಲ್ಲಿ ಸಾಮಾನ್ಯ ಎದೆ ನೋವಿಗಿಂತ ಭಿನ್ನವಾಗಿ ದಣಿವು, ವಾಕರಿಕೆ ಅಥವಾ ಉಸಿರಾಟದ ತೊಂದರೆ ಮಾತ್ರ ಕಾಣಿಸಿಕೊಳ್ಳಬಹುದು. ಇನ್ನು ಎರಡನೇದು ಬಂದು ಹೃದಯಾಘಾತ, ಅಂದರೆ ಹಾರ್ಟ್ ಅಟ್ಯಾಕ್. ಹೃದಯಕ್ಕೆ ರಕ್ತವನ್ನು ತಲುಪಿಸುವ ರಕ್ತನಾಳಗಳಲ್ಲಿ ರಕ್ತದ ಅರಿವು ತೀವ್ರವಾಗಿ ಅಡ್ಡಿಯಾದಾಗ ಹೃದಯದ ಸ್ನಾಯುವಿನ ಒಂದು ಭಾಗಕ್ಕೆ ಆಮ್ಲಜನಕ ಸಿಗದೆ ಹಾನಿಯಾಗಲು ಪ್ರಾರಂಭಿಸುತ್ತದೆ. ಇದನ್ನೇ ನಾವು ಹೃದಯಾಘಾತ ಅಂತ ಕರಿತೀವಿ. ಹೃದಯಾಘಾತದ ಪ್ರಮುಖ ಲಕ್ಷಣಗಳು ಯಾವುವು ಅಂದರೆ ಎದೆಯ ಮಧ್ಯದಲ್ಲಿ ತೀವ್ರ ಒತ್ತಡ ಅಥವಾ ಬಿಗಿತ, ಎದೆನೋವು ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ಮುಂದುವರಿಯುವುದು ಅಥವಾ ಮತ್ತೆ ಮತ್ತೆ ಬರುವುದು, ನೋವು, ಕೈ ನೋವು, ಭುಜ ನೋವು, ಬೆನ್ನೋವು, ಕುತ್ತಿಗೆ ಅಥವಾ ದವಡೆಗೆ ಹರಡುವುದು, ಉಸಿರಾಟದ ತೊಂದರೆ, ತಣ್ಣನೆಯ ಬೆವರು, ವಾಕರಿಕೆ ಅಥವಾ ವಾಂತಿ, ತಲೆ ಸುತ್ತುವುದು, ಹಠಾತ್ ದುರ್ಬಲತೆ ಅಥವಾ ಅತಿಯಾದ ದಣಿವು. ಇಂತಹ ಲಕ್ಷಣಗಳು ಕಂಡುಬಂದರೆ ಒಂದು ಕ್ಷಣವೂ ಕೂಡ ನಾವು ತಡ ಮಾಡಬಾರದು. ಸ್ವಲ್ಪ ಹೊತ್ತು ನೋಡೋಣ, ನೋವು ಕಡಿಮೆ ಆಗಬಹುದು ಎಂದು ಮನೆಯಲ್ಲಿ ಕಾಯುವುದು ತುಂಬಾನೇ ಅಪಾಯಕಾರಿ. ತಕ್ಷಣ ತುರ್ತು ವೈದ್ಯಕೀಯ ನೆರವನ್ನು ನೀವು ಪಡಿಬೇಕಾಗುತ್ತೆ. ಇನ್ನು ಮೂರನೇ ಬಂದ್ಬಿಟ್ಟು ಹೃದಯದ ವೈಫಲ್ಯ, ಅಂದರೆ ಹಾರ್ಟ್ ಫೇಲ್ಯೂರ್ ಅಂತ ನಾವು ಇದನ್ನು ಕರಿತೀವಿ. ಹೃದಯದ ವೈಫಲ್ಯ ಎಂದರೆ ಹೃದಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದಲ್ಲ, ಬದಲಾಗಿ ದೇಹಕ್ಕೆ ಬೇಕಾದಷ್ಟು ರಕ್ತವನ್ನು ಹೃದಯ ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದ ಸ್ಥಿತಿಯನ್ನು ಹೃದಯ ವೈಫಲ್ಯ ಎಂದು ಕರೆಯುತ್ತಾರೆ. ಇದರ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಸ್ವಲ್ಪ ಕೆಲಸ ಮಾಡಿದರೂ ಸಹ ಉಸಿರಾಟದ ತೊಂದರೆ, ಮಲಗಿದಾಗ ಉಸಿರಾಡಲು ಕಷ್ಟವಾಗುವುದು, ರಾತ್ರಿ ನಿದ್ದೆಯಿಂದ ಉಸಿರಾಟದ ತೊಂದರೆಯಿಂದ ಎಚ್ಚರಗೊಳ್ಳುವುದು, ಕಾಲು, ಪಾದ ಅಥವಾ ಕಣಕಾಲುಗಳಲ್ಲಿ ಊತ, ಅತಿಯಾದ ದಣಿವು, ತೂಕದಲ್ಲಿ ಹಠಾತ್ ಹೆಚ್ಚಳ, ವಿಶೇಷವಾಗಿ ದೇಹದಲ್ಲಿ ನೀರು ಸಂಗ್ರಹವಾದ ಕಾರಣ, ನಿರಂತರ ಕೆಮ್ಮು ಅಥವಾ ಉಸಿರಾಟದ ವೇಳೆ ಶಬ್ದ, ಹೃದಯ ಬಡಿತ ವೇಗವಾಗಿರುವಂತಹ ಅನುಭವ. ಈ ಲಕ್ಷಣಗಳು ನಿಧಾನವಾಗಿ ಬೆಳೆಯಬಹುದು. ಆದ್ದರಿಂದ ವಯಸ್ಸಾದ ಮೇಲೆ ಸಹಜ ಎಂದು ಇದನ್ನು ನೀವು ನಿರ್ಲಕ್ಷಿಸಬೇಡಿ. ನಾಲ್ಕನೇದು ಬಂದು ಅರಿತ್ಮಿಯಾ, ಅಂದರೆ ಹೃದಯ ಬಡಿತದ ಅಸಮರ್ಪಕತೆ ಅಂತ. ನಮ್ಮ ಹೃದಯ ಸಾಮಾನ್ಯವಾಗಿ ನಿಯಮಿತವಾದ ಲಯದಲ್ಲಿ ಬಡಿಯುತ್ತದೆ. ಆದರೆ ಹೃದಯದ ಬಡಿತ ತುಂಬ ವೇಗವಾಗಿ, ತುಂಬ ನಿಧಾನವಾಗಿ ಅಥವಾ ಅಸಮರ್ಪಕವಾಗಿ ಬಡಿದಾಗ ಅದನ್ನು ಅರಿತ್ಮಿಯಾ ಎಂದು ಕರೀತಾರೆ. ಇದರ ಲಕ್ಷಣಗಳು ಏನಪ್ಪ ಅಂತಂದರೆ ಹೃದಯ ಜೋರಾಗಿ ಬಡಿದಂತೆ ಅನುಭವವಾಗುವುದು, ಹೃದಯ ಬಡಿತ ತಪ್ಪುತ್ತಿರುವಂತೆ ಅಥವಾ ಸ್ಕಿಪ್ ಆಗುತ್ತಿರುವಂತೆ ಅನಿಸುವುದು, ಹೃದಯ ಬಡಿತ ವೇಗವಾಗಿ ಅಥವಾ ಅಸಮರ್ಪಕವಾಗಿ ಆಗುವುದು, ತಲೆ ಸುತ್ತುವುದು, ದೌರ್ಬಲ್ಯ ಅನಿಸುವುದು, ಉಸಿರಾಟದ ತೊಂದರೆ, ಕೆಲವೊಮ್ಮೆ ಮೂರ್ಛೆ ಹೋಗುವಂತಹ ಅನುಭವಗಳು ಸಹ ಇದರಲ್ಲಿ ಕಾಣಿಸಿಕೊಳ್ತವೆ. ಎಲ್ಲ ಅರಿತ್ಮಿಯಾಗಳು ಒಂದೇ ರೀತಿಯ ಅಪಾಯಕಾರಿಯಾಗಿರುವುದಿಲ್ಲ. ಆದರೆ ಪದೇ ಪದೇ ಹೃದಯ ಬಡಿತದಲ್ಲಿ ಬದಲಾವಣೆ ಕಂಡು ಬಂದರೆ ವೈದ್ಯರನ್ನು ಭೇಟಿ ಮಾಡುವುದು ಅಗತ್ಯ. ಇನ್ನು ಐದನೆಯದು ಬಂದು ಏಟ್ರಿಯಲ್ ಫಿಬ್ರಿಲೇಷನ್ ಅಂತ. ಅಂದರೆ ಅರಿತ್ಮಿಯಾದ ಒಂದು ಪ್ರಮುಖ ವಿಧವೆಂದರೆ ಏಟ್ರಿಯಲ್ ಫಿಬ್ರಿಲೇಷನ್ ಅಥವಾ ಎಫಿಬ್ ಅಂತ ನಾವು ಇದನ್ನು ಕರಿತೀವಿ. ಇದರಲ್ಲಿ ಹೃದಯದ ಮೇಲ್ಭಾಗದ ಕೊಠಡಿಗಳು ನಿಯಮಿತವಾಗಿ ಬಡಿಯದೆ ಅಸಮರ್ಪಕವಾಗಿ ಬಡಿದಾಡುತ್ತವೆ. ಇದರ ಲಕ್ಷಣಗಳು ಏನಪ್ಪ ಅಂದರೆ ಹೃದಯ ವೇಗವಾಗಿ ಬಡಿಯುವುದು, ಹೃದಯದ ಬಡಿತ ಅಸಮರ್ಪಕವಾಗಿರುವಂತಹ ಅನುಭವ ಆಗುವುದು,
ಉಸಿರಾಟದ ತೊಂದರೆ ಅನಿಸುವುದು, ತಲೆ ಸುತ್ತುವುದು, ದೌರ್ಬಲ್ಯವೆನಿಸುವುದು, ಅತಿಯಾದಂತಹ ಸುಸ್ತು, ದಣಿವು ಅಂತ ಅನಿಸುವುದು. ಕೆಲವರಿಗೆ ಯಾವುದೇ ಲಕ್ಷಣಗಳೇ ಇರದೆ ಸಹ ಇರಬಹುದು ಈ ಒಂದು ಪ್ರಾಬ್ಲಮ್ ಅಲ್ಲಿ. ಆದರೆ ಈ ಸ್ಥಿತಿಯಲ್ಲಿ ರಕ್ತದ ಗಡ್ಡೆ ಉಂಟಾಗುವ ಅಪಾಯ ಹೆಚ್ಚಾಗಿರಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಸ್ಟ್ರೋಕ್ ಅಪಾಯವು ಸಹ ಹೆಚ್ಚಾಗಬಹುದು. ಆದ್ದರಿಂದ ವೈದ್ಯಕೀಯ ಪರೀಕ್ಷೆ ಬಹಳನೇ ಮುಖ್ಯ ಅಂತ ಹೇಳ್ಬೋದು. ಇನ್ನು 6ನೇ ನೋಡೋದಾದ್ರೆ ಹೃದಯದ ಕವಾಟಗಳ ಕಾಯಿಲೆ ಅಂತ, ಅಂದ್ರೆ ವ್ಯಾಲ್ವ್ಯುಲಾರ್ ಹಾರ್ಟ್ ಡಿಸೀಸ್ ಅಂತ ಇದನ್ನು ಕರಿತೀವಿ. ನಮ್ಮ ಹೃದಯದಲ್ಲಿ ರಕ್ತವು ಸರಿಯಾದ ದಿಕ್ಕಿನಲ್ಲಿ ಹರಿಯಲು ಸಹಾಯ ಮಾಡುವ ಕವಾಟಗಳಿವೆ. ಈ ಕವಾಟಗಳು ಸರಿಯಾಗಿ ತೆರೆಯದಿದ್ದರೆ ಅಥವಾ ಸರಿಯಾಗಿ ಮುಚ್ಚದಿದ್ದರೆ ಹೃದಯದ ಕಾರ್ಯಕ್ಕೆ ತೊಂದರೆ ಉಂಟಾಗಬಹುದು. ಇದರ ಪ್ರಮುಖ ಲಕ್ಷಣಗಳು ಯಾವುವೆಂದರೆ ಉಸಿರಾಟದ ತೊಂದರೆ, ಸುಲಭವಾಗಿ ದಣಿವಾಗುವುದು, ಎದೆ ನೋವು ಅಥವಾ ಅಸ್ವಸ್ಥತೆ ಅಂತ ನಾವು ಕರಿತೀವಿ ಅದಾಗುವುದು, ತಲೆ ಸುತ್ತುವುದು, ಮೂರ್ಛೆ ಬೀಳೋದು, ಹೃದಯದ ಬಡಿತದಲ್ಲಿ ಬದಲಾವಣೆ ಅಂತ ಅನಿಸುವುದು, ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳುವುದು. ಇದು ಈ ಒಂದು ಸಂಕೇತ ಆಗಿರುತ್ತೆ, ಈ ಒಂದು ಪ್ರಾಬ್ಲಮ್ನ ಸಿಂಪ್ಟಮ್ಸ್ ಆಗಿರುತ್ತೆ. ಕೆಲವೊಮ್ಮೆ ವೈದ್ಯರು ಸ್ಟೆಥೋಸ್ಕೋಪ್ ಮೂಲಕ ಹೃದಯದ ಅಸಾಮಾನ್ಯ ಶಬ್ದವನ್ನು ಕೇಳಿ ಈ ಸಮಸ್ಯೆಯನ್ನು ಅನುಮಾನಿಸಬಹುದು. ಇನ್ನು 7ನೇದು ಬಂದು ಜನ್ಮಜಾತ ಹೃದಯ ಕಾಯಿಲೆ ಅಂತ, ಅಂದರೆ ಕಂಜೆಷಿಯಲ್ ಹಾರ್ಟ್ ಡಿಸೀಸ್ ಅಂತ ನಾವು ಕರಿತೀವಿ. ಕೆಲವು ಹೃದಯದ ಸಮಸ್ಯೆಗಳು ವ್ಯಕ್ತಿ ಹುಟ್ಟುವಾಗಲೇ ಇರುತ್ತವೆ. ಹೃದಯದ ರಚನೆಯಲ್ಲಿ ಅಥವಾ ರಕ್ತದ ಅರಿವಿನಲ್ಲಿ ಜನ್ಮದಿಂದಲೇ ಇರುವಂತಹ ಸಮಸ್ಯೆಗಳನ್ನು ಜನ್ಮಜಾತ ಹೃದಯ ಕಾಯಿಲೆಗಳು ಅಂತ ಕರೆಯಲಾಗುತ್ತೆ. ಕೆಲವು ಸಮಸ್ಯೆಗಳು ಬಾಲ್ಯದಲ್ಲೇ ಪತ್ತೆಯಾಗುತ್ತವೆ, ಇನ್ನು ಕೆಲವು ಸಣ್ಣ ಪ್ರಮಾಣದ ಸಮಸ್ಯೆಗಳು ವಯಸ್ಸಾದ ನಂತರವೂ ಸಹ ಪತ್ತೆಯಾಗಬಹುದು. ಇದರ ಲಕ್ಷಣಗಳು ಏನಪ್ಪಾ ಅಂದರೆ ಮಗುವಿನಲ್ಲಿ ತೂಕ ಹೆಚ್ಚಾಗದಿರುವುದು, ಹಾಗಾಗಿ ಉಸಿರಾಟದ ತೊಂದರೆಯಾಗುವುದು, ಆಟವಾಡುವಾಗ ಬೇಗ ದಣಿಯುವುದು, ಚರ್ಮ ಅಥವಾ ತುಟಿಗಳಲ್ಲಿ ನೀಲಿ ಬಣ್ಣಕ್ಕೆ ತಿರುಗುವುದು, ವಯಸ್ಕರಲ್ಲಿ ಉಸಿರಾಟದ ತೊಂದರೆಯಾಗುವುದು, ಅತಿಯಾದಂತಹ ಸುಸ್ತು, ದಣಿವು ಅನಿಸುವುದು, ಹೃದಯದ ಬಡಿತಗಳಲ್ಲಿ ಬದಲಾವಣೆ ಅನಿಸುವುದು. ಇದು ಈ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಇನ್ನು ಮುಂದಿನ ಸಮಸ್ಯೆ ಏನಪ್ಪ ಅಂದರೆ ಕಾರ್ಡಿಯೋಮಯೋಪತಿ ಅಂತ. ಇದು ಹೃದಯದ ಸ್ನಾಯುವಿನ ಕಾಯಿಲೆ. ಹೃದಯದ ಸ್ನಾಯುವೇ ದುರ್ಬಲವಾದಾಗ ಅಥವಾ ಅದರ ರಚನೆಯಲ್ಲಿ ಬದಲಾವಣೆ ಉಂಟಾದಾಗ ಕಾರ್ಡಿಯೋಮಯೋಪತಿ ಎಂದು ಕರೆಯುತ್ತಾರೆ. ಇದರ ಪರಿಣಾಮವಾಗಿ ಹೃದಯವು ಸರಿಯಾಗಿ ರಕ್ತವನ್ನು ಪಂಪ್ ಮಾಡಲು ಕಷ್ಟಪಡಬಹುದು. ಇದರ ಲಕ್ಷಣಗಳೆಂದರೆ ಉಸಿರಾಟದ ತೊಂದರೆ, ವ್ಯಾಯಾಮ ಮಾಡಿದಾಗ ಬೇಗ ದಣಿವಾಗುವುದು, ಕಾಲುಗಳಲ್ಲಿ ಊತ, ಎದೆನೋವು ಕಾಣಿಸಿಕೊಳ್ಳುವುದು, ಹೃದಯದ ಬಡಿತ ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು, ತಲೆ ಸುತ್ತುವುದು, ಮೂರ್ಛೆ ಹೋಗುವುದು. ಇದು ಈ ರೀತಿಯ ಒಂದು ಸಿಂಪ್ಟಮ್ಸ್ ಕಾಣಿಸಿಕೊಳ್ತವೆ. ಕೆಲವು ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಈ ಕಾಯಿಲೆಯ ಇತಿಹಾಸವೂ ಸಹ ಇರಬಹುದು. ಆದ್ದರಿಂದ ಕುಟುಂಬದ ಆರೋಗ್ಯ ಇತಿಹಾಸವನ್ನು ವೈದ್ಯರಿಗೆ ತಿಳಿಸುವುದು ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಮುಂದಿನ ನೋಡೋದಾದ್ರೆ ಹೃದಯದ ಉರಿಯೂತದ ಕಾಯಿಲೆಗಳು ಅಂತ ನಾವು ಕರಿತೀವಿ. ಹೃದಯದ ವಿವಿಧ ಭಾಗಗಳಲ್ಲಿ ಉರಿಯೂತ ಉಂಟಾಗುವ ಕೆಲವು ಕಾಯಿಲೆಗಳು ಸಹ ಇವೆ. ಉದಾಹರಣೆಗೆ ಹೃದಯದ ಸ್ನಾಯುವಿನ ಉರಿಯೂತವನ್ನು ಮಯೋಕಾರ್ಡಿಟಿಸ್ ಎಂದು ಕರೆಯುತ್ತಾರೆ. ಹೃದಯದ ಹೊರಪದರದ ಉರಿಯೂತವನ್ನು ಪೆರಿಕಾರ್ಡಿಟಿಸ್ ಎಂದು ಕರೆಯುತ್ತಾರೆ. ಇವುಗಳಿಗೆ ವೈರಲ್ ಸೋಂಕು ಸೇರಿದಂತೆ ಹಲವು ಕಾರಣಗಳಿರಬಹುದು. ಇದರ ಲಕ್ಷಣಗಳು ಯಾವಪ್ಪ ಅಂತಂದರೆ ಎದೆನೋವು ಕಾಣಿಸಿಕೊಳ್ಳುವುದು, ಉಸಿರಾಟದ ತೊಂದರೆ ಆಗುವುದು, ಹೃದಯದ ಬಡಿತ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುವುದು, ಜ್ವರ ಬರೋದು, ಅತಿಯಾಗಿರ್ತಕ್ಕಂಥ ಸುಸ್ತು, ದಣಿವು ಇದರಲ್ಲಿ ಕಾಣಿಸಿಕೊಳ್ಳುತ್ತೆ. ಕೆಲವೊಮ್ಮೆ ಮಲಗಿದ್ದಾಗ ಅಥವಾ ಆಳವಾಗಿ ಉಸಿರಾಡಿದಾಗ ಎದೆನೋವು ಕೂಡ ಹೆಚ್ಚಾಗುವುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಇನ್ನು ಮುಂದಿನೆಯದು ಹೃದಯದ ರಕ್ತನಾಳಗಳಲ್ಲಿ ತೀವ್ರ ಅಡ್ಡಿ, ಅಂದರೆ ಅಕ್ಯೂಟ್ ಕೊರೊನರಿ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಕೆಲವೊಮ್ಮೆ ಹೃದಯಕ್ಕೆ ರಕ್ತ ಒದಗಿಸುವಂತಹ ರಕ್ತನಾಳಗಳಲ್ಲಿ ಹಠಾತ್ ಅಡ್ಡಿ ಉಂಟಾಗಬಹುದು. ಇದು ತುರ್ತು ಪರಿಸ್ಥಿತಿಯಾಗಿರಬಹುದು. ಎದೆನೋವು ಅಥವಾ ಬಿಗಿತ, ಉಸಿರಾಟದ ತೊಂದರೆ, ತಣ್ಣನೆಯಾಗಿರ್ತಕ್ಕಂಥ ಬೆವರು, ವಾಕರಿಕೆ, ತಲೆ ಸುತ್ತುವುದು, ಕೈ ಅಥವಾ ತವಡೆಗೆ ಹರಡುವಂತಹ ಇದು ನೋವು ಈ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಇವುಗಳಲ್ಲಿ ಯಾವುದಾದರೂ ತೀವ್ರವಾಗಿ ಕಂಡು ಬಂದರೆ ತಕ್ಷಣ ತುರ್ತು ವೈದ್ಯಕೀಯ ನೆರವನ್ನು ಪಡೆಯಬೇಕಾಗುತ್ತೆ. ಈಗ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ, ಹೃದಯದ ಸಮಸ್ಯೆ ಇದೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ? ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಕೆಲವರಿಗೆ ಎದೆನೋವು ಇರಬಹುದು, ಇನ್ನು ಕೆಲವರಿಗೆ ಉಸಿರಾಟದಲ್ಲಿ ಏರ್ಪೇರಾಗಬಹುದು ಅಥವಾ ಉಸಿರಾಟದಲ್ಲಿ ತೊಂದರೆ ಉಂಟಾಗಬಹುದು, ಈ ರೀತಿಯಾಗಿ ಕಾಣಿಸಿಕೊಳ್ಳಬಹುದು. ಮತ್ತೊಬ್ಬರಿಗೆ ಅತಿಯಾಗಿರ್ತಕ್ಕಂಥ ದಣಿವು, ಸುಸ್ತಿರಬಹುದು. ಇನ್ನು ಕೆಲವರಿಗೆ ಹೃದಯದ ಬಡಿತ ವೇಗವಾಗಿ ಕಾಣಿಸಿಕೊಳ್ಳಬಹುದು. ಮಹಿಳೆಯರು, ವಯಸ್ಸಾದವರು ಮತ್ತು ಮಧುಮೇಹ ಹೊಂದಿದವರಲ್ಲಿ ಹೃದಯಾಘಾತದ ಲಕ್ಷಣಗಳು ಕೆಲವೊಮ್ಮೆ ಸಾಂಪ್ರದಾಯಿಕ ಎದೆನೋವಿಗಿಂತ ಭಿನ್ನವಾಗಿ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ನನಗೆ ಎದೆನೋವು ಇಲ್ಲ, ಹಾಗಾಗಿ ಹೃದಯದ ಸಮಸ್ಯೆ ಇಲ್ಲ ಎಂದುಕೊಳ್ಳುವುದು ಸರಿಯಲ್ಲ. ಎದೆನೋವು ಬಂದಾಗ ಏನು ಮಾಡಬೇಕು ಅಂತ ನೋಡಿದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎದೆ ಮಧ್ಯದಲ್ಲಿ ಒತ್ತಡ, ಬಿಗಿತ ಅಥವಾ ನೋವು ಕಾಣಿಸಿಕೊಂಡು ಅದು ಕೆಲವು ನಿಮಿಷಗಳಿಂದ ಹೆಚ್ಚು ಕಾಲ ಮುಂದುವರಿದರೆ ಅಥವಾ ಕೈ, ಬೆನ್ನು, ಕುತ್ತಿಗೆ, ದವಡೆಗೆ ಹರಡಿದರೆ, ವಿಶೇಷವಾಗಿ ಉಸಿರಾಟದ ತೊಂದರೆ, ಬೆವರು, ವಾಕರಿಕೆ ಅಥವಾ ತಲೆಸುತ್ತುವಿಕೆಯ ಜೊತೆಯಲ್ಲಿ ಇದ್ದರೆ ತಕ್ಷಣ ತುರ್ತು ವೈದ್ಯಕೀಯ ನೆರವನ್ನು ಪಡೆಯುವುದು ತುಂಬಾ ಮುಖ್ಯ ಆಗುತ್ತೆ. ಸ್ವತಃ ವಾಹನ ಚಲಾಯಿಸಿಕೊಂಡು ಆಸ್ಪತ್ರೆಗೆ ಹೋಗುವುದಕ್ಕಿಂತ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸುವುದು ತುಂಬಾ ಸುರಕ್ಷಿತ. ಇಲ್ಲಿ ಒಂದು ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕು, ಎಲ್ಲ ಎದೆನೋವು ಹೃದಯಾಘಾತವೇ ಆಗಿರಬೇಕೆಂದಿಲ್ಲ.
ಅದೇ ರೀತಿ ಎಲ್ಲ ಹೃದಯಘಾತಗಳಲ್ಲೂ ತೀವ್ರವಾದ ಎದೆನೋವು ಇರಲೇಬೇಕು ಎಂಬುದು ಸಹ ಇಲ್ಲ. ಆದ್ದರಿಂದ ಅನುಮಾನವಿದ್ದರೂ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಹೇಳ್ಬೋದು. ಹೃದಯ ಕಾಯಿಲೆಗಳಿಗೆ ಕಾರಣವಾಗುವ ಅಪಾಯವಾದ ಅಂಶಗಳು ಯಾವುವು ಅಂತ ನೋಡೋದಾದರೆ, ಹೃದಯದ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿರ್ಬೋದು. ಅವುಗಳಲ್ಲಿ ಕೆಲವು ಅಧಿಕ ರಕ್ತದೊತ್ತಡ, ಹೆಚ್ಚಿನ ಕೊಲೆಸ್ಟ್ರಾಲ್, ಮಧುಮೇಹ, ಧೂಮಪಾನ, ಅತಿಯಾಗಿರ್ತಕ್ಕಂಥ ಮದ್ಯಪಾನ ಅಂದರೆ ಜಾಸ್ತಿ ಕುಡಿಯೋದು, ದಿನ 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 ಡ್ರಿಂಕ್ಸ್ ಮಾಡ್ತಾ ಇರೋದು, ಅತಿಯಾದ ದೇಹದ ತೂಕ ಅಂದರೆ ನಮ್ಮ ಏಜ್ಗೆ ತಕ್ಕಂತೆ ತೂಕ ಇರದೆ ಹೆಚ್ಚಿನ ತೂಕವನ್ನು ಹೊಂದಿರುವಂಥದ್ದು, ವ್ಯಾಯಾಮದ ಕೊರತೆ, ವ್ಯಾಯಾಮ ಮಾಡದೇ ಇರುವಂಥದ್ದು, ಅನಾರೋಗ್ಯದ ಆಹಾರ ಪದ್ಧತಿ ಅಂದರೆ ಜಂಕ್ ಫುಡ್ಡನ್ನು ಜಾಸ್ತಿ ತಿನ್ನುವಂಥದ್ದು, ಅತಿಯಾದ ಒತ್ತಡ, ಜಾಸ್ತಿ ಟೆನ್ಷನಲ್ಲಿರುವಂಥದ್ದು, ಕುಟುಂಬದಲ್ಲಿ ಹೃದಯ ಕಾಯಿಲೆ ಇತಿಹಾಸ ಅಂದರೆ ಫ್ಯಾಮಿಲಿ ಯಾರಿಗಾದರೂ ಈ ಹಿಂದೆ ಹಾರ್ಟ್ ಡಿಸೀಸ್ ಇದ್ದರೆ ಅದು ಕೂಡ ಕಾರಣವಾಗಿರ್ಬೋದು. ಇನ್ನು ವಯಸ್ಸು ಹೆಚ್ಚಾಗುವುದು ಅಂದರೆ ವಯಸ್ಸಾಗ್ತಾ ಆಗ್ತಾ ಹೃದಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಇವುಗಳಲ್ಲಿ ಕೆಲವು ಅಪಾಯದ ಅಂಶಗಳನ್ನು ನಮ್ಮ ಜೀವನ ಶೈಲಿಯ ಮೂಲಕ ನಾವು ನಿಯಂತ್ರಿಸಿಕೊಳ್ಬೋದು. ಹಾಗಾದರೆ ನಮ್ಮ ಹೃದಯವನ್ನು ಆರೋಗ್ಯವಾಗಿಡಲು ನಾವು ಏನನ್ನು ಮಾಡಬೇಕು ಅಂತ ನೋಡೋಣ. ಸ್ನೇಹಿತರೆ, ಹೃದಯದ ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಸಾಧ್ಯವಾದಷ್ಟು ಮುಂಚಿತವಾಗಿ ಅದರ ಅಪಾಯವನ್ನು ಕಡಿಮೆ ಮಾಡುವುದು ತುಂಬಾ ಉತ್ತಮ. ಮೊದಲನೆಯದಾಗಿ ಸಮತೋಲಿತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಹೆಚ್ಚಿನ ಉಪ್ಪು, ಹೆಚ್ಚಿನ ಸಕ್ಕರೆ ಮತ್ತು ಹೆಚ್ಚು ಸ್ಯಾಚುರೇಟೆಡ್ ಕೊಬ್ಬು ಇರುವಂತಹ ಆಹಾರಗಳನ್ನು ಮಿತವಾಗಿ ಸೇವನೆ ಮಾಡಬೇಕು. ತರಕಾರಿ, ಹಣ್ಣು, ಸಂಪೂರ್ಣ ಧಾನ್ಯಗಳು ಮತ್ತು ಆರೋಗ್ಯಕರ ಆಹಾರವನ್ನು ನಿಮ್ಮ ಆಹಾರದ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಎರಡನೇದಾಗಿ ನಿಯಮಿತವಾಗಿ ದೈಹಿಕ ಚಟುವಟಿಕೆಯನ್ನು ಮಾಡಬೇಕು. ಅಂದರೆ ನಿಮ್ಮ ಆರೋಗ್ಯ ಮತ್ತು ವೈದ್ಯರ ಸಲಹೆಗೆ ಅನುಗುಣವಾಗಿ ನಿಯಮಿತವಾಗಿ ನಡೆಯುವುದು ಅಥವಾ ವ್ಯಾಯಾಮ ಮಾಡುವುದು ಸಹಾಯಕವಾಗಬಹುದು. ಮೂರನೇದಾಗಿ ಧೂಮಪಾನದಿಂದ ದೂರವಿರಿ. ನಾಲ್ಕನೆಯದಾಗಿ ನಿಮ್ಮ ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸ್ತಾ ಇರಿ. ಐದನೇದಾಗಿ ಸಾಕಷ್ಟು ನಿದ್ರೆಯನ್ನು ಪಡೆಯಿರಿ. ಆರನೇದಾಗಿ ಒತ್ತಡವನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಮತ್ತು ಮುಖ್ಯವಾಗಿ ನಿಮ್ಮ ದೇಹ ನೀಡುವ ಎಚ್ಚರಿಕೆಯ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಕೊನೆಯದಾಗಿ ಸ್ನೇಹಿತರೆ, ಹೃದಯದ ಕಾಯಿಲೆ ಎಂದರೆ ಒಂದೇ ಒಂದು ಕಾಯಿಲೆ ಅಂತ ಅಲ್ಲ. ಕೊರನರಿ ಆರ್ಟರಿ ಡಿಸೀಸ್, ಹೃದಯಾಘಾತ, ಹೃದಯ ವೈಫಲ್ಯ, ಅರಿಥ್ಮಿಯಾ, ಏಟ್ರಿಯಲ್ ಫಿಬ್ರಿಲೇಷನ್, ಹೃದಯದ ಕವಾಟಗಳ ಕಾಯಿಲೆ, ಜನ್ಮಜಾತ ಹೃದಯ ಕಾಯಿಲೆ, ಕಾರ್ಡಿಯೋಮಯೋಪತಿ ಮತ್ತು ಹೃದಯದ ಉರಿಯೂತ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಿಸಿರಬಹುದು. ಪ್ರತಿಯೊಂದು ಕಾಯಿಲೆಯ ಲಕ್ಷಣಗಳು ಒಂದೇ ರೀತಿಯಾಗಿರುವುದಿಲ್ಲ. ಆದ್ದರಿಂದ ದೇಹದಲ್ಲಿ ಹೊಸದಾಗಿ ಕಾಣಿಸಿಕೊಳ್ಳುವ ಅಥವಾ ನಿರಂತರವಾಗಿ ಮುಂದುವರಿಯುವ ಯಾವುದೇ ಅಸಾಮಾನ್ಯ ಲಕ್ಷಣಗಳನ್ನು ನೀವು ನಿರ್ಲಕ್ಷಿಸಬಾರದು. ವಿಶೇಷವಾಗಿ ಎದೆನೋವು, ಉಸಿರಾಟದ ತೀವ್ರ ತೊಂದರೆ, ಮೂರ್ಛೆ, ಹಠಾತ್ ದುರ್ಬಲತೆ ಅಥವಾ ತಣ್ಣನೆಯ ಬೆವರು ಮುಂತಾದ ತುರ್ತು ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ನೆರವನ್ನು ನೀವು ಪಡ್ಕೊಳ್ಬೇಕು. ನಮ್ಮ ಹೃದಯ ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಜೀವನವು ಆರೋಗ್ಯವಾಗಿರುತ್ತೆ. ಆದ್ದರಿಂದ ಇಂದಿನಿಂದಲೇ ನಮ್ಮ ಹೃದಯದ ಬಗ್ಗೆ ಕಾಳಜಿಯನ್ನು ವಹಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಆದರೆ ನೆನಪಿರಲಿ, ಆರೋಗ್ಯದ ವಿಚಾರದಲ್ಲಿ ಇಂಟರ್ನೆಟ್ನಲ್ಲಿ ಸಿಗುವ ಮಾಹಿತಿ ವೈದ್ಯರ ಸಲಹೆಗೆ ಪರಿಹಾರವಲ್ಲ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ಅನುಮಾನವಿದ್ದರೆ ಅರ್ಹ ವೈದ್ಯರನ್ನು ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದ.